ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ, ಯಾರು ಏನು ಅಂದ್ಕೊಳಕ್ಕೋಗ್ಬಿಡಿ. ಯಾಕೆಂದರೆ ಟೈಮ್ ಬಂದೀಗ 6:30 ಆಗಿದೆ. ಸೊ ಏನಕ್ಕೆ ಎತ್ತ ಅಂತೆಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ಶಕ್ತಿ ಟಾಕ್ಸ್ಗೆ ಎಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಪ್ರೀವಿಯಸ್ ವೀಡಿಯೋ ನೋಡಿರ್ತೀರ, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಊರಿಗೆ. ಸೊ ಅವರೆಲ್ಲನೂ ಎಲ್ಲ ಕಡೆ ಸುತ್ತಾಡಿಸಿ ಫೈನಲಿಗೆ ಅವ್ರನ್ನ ಬೆಂಗಳೂರಿಗೆ ಕಳಿಸಿದ್ದೆ. ಅಲ್ಲಿ ನಾನು ಟ್ರಿಪ್ಪಲ್ಲಿ ಕಾಂತಾರ ಮೂವಿ ನೋಡ್ಕೊಂಡು ಬಂದಿದ್ದೆ. ಕಾಂತಾರ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು, ಮಾತ್ರ ಸಖತ್ ಇಷ್ಟ ಆಯಿತು ನನಗೆ. ನೋಡ್ತಾ ಇರ್ಬೇಕಾದ್ರೆ ನನಗೇನೋ ಗೊತ್ತಿಲ್ಲ, ಸಡನ್ನಾಗಿ ಕೊರಗಜ್ಜ ದೇವಸ್ಥಾನ ಮತ್ತು ಅಲ್ಲಿರೋಂಥ ಗುಳಿಗ ಆಗಿರಲಿ, ಪಂಜುರ್ಲಿ ಆಗಿರಲಿ, ತುಂಬ ಅಂದರೆ ತುಂಬ ಇಷ್ಟ ನನಗೆ. ಅಲ್ಲಿರೋವಂಥ ದೇವರು, ಅವ್ರ ಪದ್ಧತಿ ಎಲ್ಲನೂ ಯಾಕೋ ಸಖತ್ ನೆನಪಾಗೋಯ್ತು. ಈಗಿಂದ ಕಾಂತಾರ ನೋಡ್ಕೊಂಡಲ್ಲ, ಏನೋ ಅವಾಗಿಂದನೂ ಅಷ್ಟೇ ನಂಗೆ ಅದ್ರ ಮೇಲೆ ಸ್ವಲ್ಪ ಜಾಸ್ತಿನೇ ಒಂದು ಆಸಕ್ತಿ ಅದ್ರ ಮೇಲೆಲ್ಲ. ಕಾಂತಾರ ನೋಡಿದ್ಮೇಲೆ ಯಾಕೋ ಗೊತ್ತಿಲ್ಲ, ಯಾಕೋ ಕೊರಗಜ್ಜ ಟೆಂಪಲ್ಗೆ ಹೋಗ್ಬೇಕು ಅಂತ ಸಖತ್ ಫೀಲ್ ಆಗ್ತಾಯಿತ್ತು. ಯಾಕಂದರೆ ನಂದು 2 ಇಯರ್ಸ್ ಬ್ಯಾಕ್ ಒಂದು ಅರ್ಕೆ ಇತ್ತು ಕೊರಗಜ್ಜನ ಹತ್ರ, ಅದು ಇನ್ನೂ ನೆರವೇರ್ಸೋಕ್ಕಾಗಲಿಲ್ಲ. ಏನೋ ಗೊತ್ತಿಲ್ಲ, ಮನಸ್ಸಿಗೆ ಇವತ್ತು ಹೋಗೋಣ ಅಂಥೇಳಿ ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ಈಗ ಅದೇ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ತಂಬ್ಲೆ ನೋಡಿದ ಮೇಲೇ ಗೊತ್ತಾಗಿರುತ್ತೆ. ಸೊ ಆ ಕಾರಣದಿಂದ ಬೆಳಗ್ಗೆ ಬೇಗನೆ ರೆಡಿಯಾಗಿ ನಿಂತಿದ್ದೀನಿ. ಆ್ಯಂಡ್ ನಾನು ಟ್ರೈನಲ್ಲಿ ಹೋಗೋ ಕಾರಣದಿಂದ ಬೆಳಗ್ಗೆ ಬೇಗನೆ ಹೋಗಬೇಕು. ಸೊ ಆಲ್ರೆಡಿ ಟೈಮ್ ಆಯಿತು, ಎಷ್ಟು ಗಂಟೆ ಇವಾಗ ಹೋಗಿ ರೀಚ್ ಆಗ್ತೀನಿ ಅನ್ನೋದು ಗೊತ್ತಿಲ್ಲ. ಬಟ್ ಹೋಗಿ ಎಲ್ಲನೂ ಸಹ ಕಂಪ್ಲೀಟಾಗಿ ಕವರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಒಂದು ಉಡುಪಿಗೆ ಹೋಗಬೇಕು ಕೊರಗಜ್ಜ ದೇವಸ್ಥಾನಕ್ಕೆ, ಆ್ಯಂಡ್ ಇನ್ನೊಂದು ಮೂಲ ಸ್ಥಾನ ಮಂಗಳೂರಲ್ಲಿದೆ, ಅಲ್ಲೂ ಸಹ ಹೋಗಬೇಕು. ಸೊ ಹೋಗಿ ನನ್ನ ಆರ್ಕೆಗಳನ್ನೆಲ್ಲ ತೀರಿಸ್ಬಿಟ್ಟು ಬಂದರೆ ಅಷ್ಟೇ ಸಾಕು ಅಂತ ಅನ್ಸೋಬಿಟ್ಟಿದೆ. ಸೊ ಬನ್ನಿ ಹೋಗೋಣ, ಏನಿರುತ್ತೆ ಎಲ್ಲನೂ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ತೋರಿಸಾದ್ಮೇಲೆ ಹೇಳಿ ನಿಮ್ಗೆ ಏನು ಅನಿಸ್ತು, ಏನು ಎತ್ತ ಅನ್ನೋದೆಲ್ಲ. ಸೊ ಈಗ ಆಲ್ರೆಡಿ ಟೈಮ್ ಆಗಿದೆ, ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಪಟ್ ಅಂತ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ಕೊಂಡು ನಿಮಗೆ ನಾನು ಟ್ರೈನಲ್ಲಿ ಸಿಗ್ತೀನಿ, ಓಕೆನಾ? ಸೊ ಗೈಸ್, ಈಗ ನಾನು ಟ್ರೈನಲ್ಲಿದ್ದೀನಿ. ಅಂದ್ಕೊಂಡಂಗೆ ಏನಷ್ಟು ಕ್ರೌಡ್ ಇಲ್ಲ, ಆರಾಮ್ಸೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಈಗ ಅಟ್ ಪ್ರೆಸೆಂಟ್ ನಾನು ಉಡುಪಿಲಿದ್ದೀನಿ. ಸೊ ಸಖತ್ ಹೊಟ್ಟೆ ಹಸು ಆಗ್ತಿತ್ತು, ಅದಕ್ಕೆ ಒಂದು ಹೋಟೆಲ್ ಕೂತ್ಕೊಂಡು ನಮ್ಮ ಫೇವ್ರೆಟ್ ಡಿಶ್ ಬನ್ಸ್ನ ಆರ್ಡರ್ ಮಾಡಿದ್ದೀನಿ. ಇದನ್ನು ತಿನ್ಕೊಂಡು ಇವಾಗ ನಾನು ಡೈರೆಕ್ಟ್ ನಿಮಗೆ ದೇವಸ್ಥಾನದಲ್ಲಿ ಸಿಗ್ತೇನೆ. ಸೊ ಫೈನಲಿ ಗೈಸ್, ನಾನೀಗ ಉಡುಪಿಯಿಂದ ಮಣಿಪಾಲಕ್ಕೆ ಬಂದು ನಮ್ಮ ಫೇಮಸ್ ಆಗಿರುವಂಥ ಬಬ್ಬು ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ. ಆ್ಯಂಡ್ ಈ ಟೆಂಪಲಲ್ಲಿ ಕೊರಗಜ್ಜ ಮಾತ್ರ ಅಲ್ಲ, ನಮ್ಮ ತುಳುನಾಡಿನಲ್ಲಿರುವ ಎಲ್ಲ ದೈವಗಳನ್ನು ಪೂಜಿಸ್ತಾರೆ. ಸೊ ಬನ್ನಿ ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋಣ. ಸೊ ಗೈಸ್, ಈಗ ನಾನು ಆ ಒಂದು ಟೆಂಪಲ್ ಒಳಗೆ ಎಂಟ್ರಿ ಆಗಿದ್ದೀನಿ. ಎಂಟ್ರಿ ಆಗಿದ ತಕ್ಷಣ ನನಗಂತೂ ಸಖತ್ ಇಷ್ಟ ಆಯಿತು ಇಲ್ಲಿರುವಂಥ ಎನ್ವಿರಾನ್ಮೆಂಟ್ ಎಲ್ಲ ನೋಡಿ. ಹಿಂದೆ ನಿಮಗೆ ಕಾಣಿಸ್ತಿರ್ಬೋದು, ಆ ಕೋಲ ನಡೆಯೋ ಟೈಮಲ್ಲಿ ಅದೊಂದು ಇರ್ತದಲ್ಲ ಅವ್ರದ್ದು ಪದ್ಧತಿ. ಸೊ ಅದು ಕಾಣಿಸ್ತಿದೆ. ಸೊ ಹಂಗೆ ನಾವು ಈಗ ದೇವಸ್ಥಾನ ನೀವು ನೋಡೋದಾದರೆ ಜಸ್ಟ್ 1 ನಿಮಿಷ ತೋರಿಸ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಗೈಸ್, ನಿಮಗಿಲ್ಲಿ ಮೇಯ್ನಾಗಿ ಒಂದು ವಿಷಯ ಹೇಳಬೇಕಾಗಿತ್ತು. ನೀವೀಗ ಕಾಂತಾರನ ನೋಡಿರ್ಬೋದು. ಕಾಂತಾರದಲ್ಲಿ ಎಷ್ಟು ದೈವಗಳು ಬಂದಿರುತ್ತಲ್ಲ, ಅದರಲ್ಲಿ ಒಂದಿಷ್ಟು ದೈವಗಳು ಇಲ್ಲೇ ಇದೆ. ಸೊ ಅದನ್ನೆಲ್ಲನೂ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಬನ್ನಿ, ಈಗ ನಾನು ನಿಮಗೆ ದೇವಸ್ಥಾನ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ನೋಡಿ ಗೈಸ್, ಇದೆ ನಮ್ಮ ಕೊರಗಜ್ಜನ ದೇವಸ್ಥಾನ. ಯಾವ ಥರ ಇದೆ ಅಂತ ಸಖತ್ ಇಷ್ಟ ಆಯಿತು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನನಗೆ. ಆ್ಯಂಡ್ ನಿಮಗೆ ನಾನು ಹೇಳಿದ್ನಲ್ಲ ಒಂದಿಷ್ಟು ದೈವಗಳು ಇಲ್ಲಿದೆ ಅಂತ, ಅದೇ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೈವಗಳ ಬಗ್ಗೆನೇ ನಾನು ಹೇಳ್ತಿರೋದು. ಸೊ ಬನ್ನಿ, ಯಾವ್ಯಾವ ದೈವಗಳಿದ್ದಾರೆ ಅನ್ನೋದೆಲ್ಲ ಕಂಪ್ಲೀಟಾಗಿ ನಿಮಗೆ ನಾನು ತೋರಿಸ್ತೀನಿ. ನಾನು ಹೋಗಿ ಹಂಗೆ ಸೈಕಲ್ ಗ್ಯಾಪಲ್ಲಿ ದರ್ಶನ ಮುಗಿಸ್ಕೊಂಡ್ಬಿಡ್ತೀನಿ, ಓಕೆ? ಆ್ಯಂಡ್ ನಾನು ಈಗ ಕೊರಗಜ್ಜನಿಗೆ ಮೋಸ್ಟ್ ಫೇವ್ರೇಟ್ ಆಗಿರುವಂಥ ಚಕ್ಲಿ ಬೀಡಾನ ತೊಗೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಹೋಗೋಣ. ಕೊರಗಜ್ಜನ ನೋಡಿ ನಾನು ತುಂಬ ಖುಷಿ ಪಡ್ತೀನಿ, ಹಾಗೆ ನೀವು ಸಹ ಖುಷಿ ಪಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವರೇ ನಮ್ಮ ಕೊರಗಜ್ಜ. 2 ವರ್ಷದಿಂದ ಇರುವಂಥ ಹರಕೆ ಇವತ್ತು ಫುಲ್ಫಿಲ್ ಆಗ್ತಿರೋದಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇವತ್ತು ನಾನು ಇಲ್ಲಿ ಮದ್ಯಪಾನ ಇಡ್ತಾಯಿಲ್ಲ, ಯಾಕೆನ್ನೋದಾದರೆ ನಾನು ಮೂಲ ಸ್ಥಾನಕ್ಕೆ ಹೋಗಬೇಕು, ಅದಕ್ಕೆ ನಾನು ಇಲ್ಲಿ ಮದ್ಯಪಾನ ಇಡ್ತಾಯಿಲ್ಲ. ಜಸ್ಟ್ ನಾನಿಲ್ಲಿ ಬೀಡ ಮತ್ತು ಚಕ್ಲಿನ ಅಷ್ಟೇ ಇಡ್ತಾಯಿದ್ದೀನಿ. ನಿಜಕ್ಕೂ ನನಗೆ
ಕೊರಗಜ್ಜನ ನೋಡಿ ತುಂಬ ಖುಷಿ ಆಯಿತು ಮಾತ್ರ, ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ. ಸೊ ಹಾಗೆ ನಾವು ಈ ಕಡೆ ಬಂದಾಗ ನಮಗೆ ಜೋಡಿ ಗುಳಿಗ ದೈವ ಕಾಣಿಸ್ತಾ ಇದೆ. ಏನಪ್ಪ ಗುಳಿಗ ಅಷ್ಟೇ ಕೇಳ್ತಾ ಇದ್ದಿದ್ದು, ಇದೇನು ಜೋಡಿ ಗುಳಿಗ ಅಂತ ಕೆಲವೊಬ್ರಿಗೆ ಅನಿಸ್ತಾ ಇರ್ಬೋದು. ಹೌದು ಗೈಸ್, ಒಬ್ಬ ಶಿಕ್ಷಕ ಇನ್ನೊಬ್ಬ ರಕ್ಷಕ ಅನ್ನೋದಕ್ಕೆ ಇದನ್ನು ಜೋಡಿ ಗುಳಿಗ ಅಂತ ಕರೀತಾರೆ. ಸೊ ಇವ್ರ ಪವರ್ ಏನು ಅನ್ನೋದು ನಿಮಗೆ ಕಾಂತಾರದಲ್ಲೇ ಗೊತ್ತಾಗಿರುತ್ತೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಒಂದು ರಾವು ದೇವ್ರು ಅನ್ನೋದಿದ್ದಾರೆ. ಸೊ ನಾವು ಹಾಗೆ ಈ ಕಡೆ ನೋಡಿದ್ರೆ ನಮಗೆ ಡೈರೆಕ್ಟ್ ಥ್ರೂ ನಮಗೆ ದೇವಸ್ಥಾನ ಕಾಣಿಸ್ತಾ ಇದೆ. ಸೊ ಬನ್ನಿ ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋಣ. ಸೊ ಇವತ್ತು ಆ್ಯಕ್ಚುಲಿ ನಾವು ಬರೋದು ಲೇಟ್ ಆಗಿರೋ ಕಾರಣದಿಂದ ಕ್ಲೋಸ್ ಆಗಿಬಿಟ್ಟಿತ್ತು, ಬಟ್ ಇಟ್ಸ್ ಓಕೆ. ಬನ್ನಿ ಒಳಗಡೆ ಹೋಗೋಣ, ಒಂದಿಷ್ಟು ವಿಚಾರಗಳನ್ನೆಲ್ಲ ನಿಮ್ಮ ಮುಂದೆ ಇಡ್ತೀನಿ. ಸೊ ನಾನು ನಿಮಗೆ ಇಷ್ಟೊತ್ತು ತೋರಿಸಿರುವಂಥ ಕೊರಗಜ್ಜ ಆಗಿರಲಿ, ಜೋಡಿ ಗುಳಿಗ ಆಗಿರಲಿ, ರಾವು ಆಗಿರಲಿ, ಅವರೆಲ್ಲರೂ ಮೂರ್ತಿ ಮತ್ತು ಭಂಡಾರಗಳನ್ನೆಲ್ಲನೂ ಇಲ್ಲೇ ಇಟ್ಟು ಪೂಜೆ ಮಾಡ್ತಾರೆ. ಸೊ ಆ ಒಂದು ಮೂರ್ತಿನ ಮತ್ತು ಭಂಡಾರಗಳನ್ನೆಲ್ಲ ಆ ಒಂದು ಗುಡಿಲಿ ಇಟ್ಟು ಪೂಜೆ ಮಾಡೋದು ಯಾವಾಗ ಅನ್ನೋದಾದರೆ ಕೋಲ ನಡೆಯೋ ಟೈಮಲ್ಲಿ ಮಾತ್ರನೇ ಅದನ್ನು ಪೂಜೆ ಮಾಡ್ತಾರೆ. ಸೊ ನಮಗೀಗ ಪ್ರೆಸೆಂಟಾಗಿ ಕೋಲ ತೋರಿಸೋದಕ್ಕಾಗಲ್ಲ, ಬಿಕಾಸ್ ಕೋಲ ಮುಗಿದ್ಬಿಟ್ಟಿದೆ, ಏನು ಮಾಡೋದಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವರ್ಷಕ್ಕೆ ಕೋಲಾಗೆ ಬರಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಬರ್ತೀನಿ ಸಹ. ಆ್ಯಂಡ್ ನಮಗೆ ಇಲ್ಲಿ ಚಾಮುಂಡಿ ದೇವರು ಕಾಣಿಸ್ತಾ ಇದ್ದಾರೆ. ತುಂಬಾ ಒಂದು ಪವರ್ಫುಲ್ ಆಗಿರುವಂಥ ಚಾಮುಂಡಿ, ಎಲ್ಲರಿಗೂ ಗೊತ್ತಿರೋದೇ, ನಾನೆನ್ನ ಎಕ್ಸ್ಟ್ರಾ ಹೇಳೋದು ಬೇಡ. ಸೊ ನಾವು ಹಾಗೆ ಈ ಕಡೆ ತಿರುಗಿದ್ರೆ ನಮಗೆ ಈಗ ಮೂಲ ಸ್ಥಾನ ಕಾಣಿಸ್ತಾ ಇದೆ. ಸೊ ಯಾರ ಮೂಲ ಸ್ಥಾನ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು, ಯಾರದೂ ಅಲ್ಲ, ಈ ಒಂದು ದೇವಸ್ಥಾನದ ಮೂಲ ಸ್ಥಾನದ ಬಗ್ಗೆ ಮಾತಾಡ್ತಾ ಇರೋದು. ಸೊ ಈ ಒಂದು ಮರದಿಂದ ಟೋಟಲ್ ಎನ್ವೈರ್ಮೆಂಟ್ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಹಂಗೆ ಈ ಕಡೆ ಬಂದಾಗ ನಮಗೆ ಬ್ರಹ್ಮೇರ್ ಅನ್ನೋ ಒಂದು ದೇವ್ರು ಕಾಣಿಸ್ತಾ ಇದೆ. ಸೊ ತುಳು ಲ್ಯಾಂಗ್ವೇಜಲ್ಲಿ ಬ್ರಹ್ಮೇರ್ ಅಂದರೆ ಬ್ರಹ್ಮ ಅಂತ. ಸೊ ಈ ಒಂದು ಗುಡಿ ಸಖತ್ತಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಹಂಗೆ ನಾವು ಈ ಕಡೆ ಬಂದರೆ ಕಂಬಿಗರ ಅಂತ ಒಂದು ದೇವ್ರು ಕಾಣಿಸ್ತಾ ಇದೆ. ಸೊ ಈ ದೇವ್ರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಇಟ್ಸ್ ಓಕೆ. ಆ್ಯಂಡ್ ಹಂಗೆ ಈ ಕಡೆ ನಮಗೆ ಸೂರ್ಯ ಮತ್ತು ಚಂದ್ರದ ಒಂದು ಕಲ್ಲು ಕಾಣಿಸ್ತಾ ಇದೆ. ಸೊ ಹಾಗೆ ಒಂದು ದೇವಸ್ಥಾನನ ರೌಂಡ್ ಹಾಕ್ಬಿಟ್ಟು ಬರೋಣ ಅಂತ ಹೋದೆ. ನಿಜಕ್ಕೂ ಸಖತ್ ಖುಷಿ ಆಯಿತು ಗೈಸ್, ನನಗೆ ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತು. ಯಾಕಂದರೆ ನಾನು ನೋಡೇ ಇರಲಿಲ್ಲ. ಆ್ಯಂಡ್ 2 ವರ್ಷದ ಬೇರೆ ನಂದು ಅರ್ಕೆ ಬೇರೆ ಇತ್ತು. ತುಂಬಾ ಖುಷಿ ಆಯಿತು. ಇಲ್ಲಿರುವಂಥ ಗಿಡ ಮರ ಎನ್ವೈರ್ಮೆಂಟ್ ವೈಬ್ ಹೇಳೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ನೀವು ಯಾರೆಲ್ಲ ಈ ಒಂದು ವಿಡಿಯೋನ ನನ್ನ ಮೂಲಕ ನೋಡ್ತಾ ಇದ್ದೀರಾ, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಬಂದು ಒಂದು ಸತಿ ವಿಸಿಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಂಗೆ ಇಲ್ಲೊಂದು ಬಾವಿ ಇದೆ. ಅಯ್ಯಪ್ಪ ಬೊಲ್ಲೆ ಉಯ್, ಮಸ್ತ್ ಆಳ ಇದೆ ಮಾತ್ರ. ಫೋನ್ಗಿನ್ ಬಿತ್ತು ಅಂತಂದರೆ ಗೈಸ್ ಇಲ್ಲಿ ನೋಡಿ ಚಂದ ಮಾಡಿ. ಎಲ್ಲ ಹೋದ್ರಿ ಅಲ್ಲಿ ಎಲ್ಲಿ? ಓ ಬನ್ನಿ ಮಾರೇ, ಓ ಎಲ್ಲಿ ಹೋದ್ರು? ನಾವು ಮುಂಚೆ ಅದಕ್ಕೆ ಇದು ಏನು ಹೆಲಿಕಾಪ್ಟರ್ ಬಟರ್ಫ್ಲೈ ಅಂತ ಹೇಳ್ತಾ ಇದ್ವಿ. ಸೊ ಎಲ್ಲೋ ಹೋಯ್ತೋ ಗೊತ್ತಿಲ್ಲ, ಮಿಸ್ ಆಗೋಗ್ಬಿಟ್ಟು. ಸೊ ಗೈಸ್, ನನಗಂತೂ ತುಂಬಾ ಖುಷಿ ಪಟ್ಟೆ ಈ ಒಂದು ದೇವಸ್ಥಾನಕ್ಕೆ ಬಂದು. ಎಷ್ಟೋ ದಿವಸದ ಕನಸಾಗಿತ್ತು, ಫೈನಲಿ ಅದು ನೆರವೇರ್ತು. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ, ನಿಮಗೇನೇ ಒಂದು ಅರ್ಕೆ ಅನ್ನೋದಿದ್ರೆ ನಮ್ಮ ಕೊರಗಜ್ಜ ಅದನ್ನ ನೆರವೇರಿಸ್ತಾನೆ. ಅವನಿಗೇನು ಜಾಸ್ತಿ ಕೇಳಲ್ಲ. ಚಕ್ಲಿ ಮತ್ತು ಬೀಡ ಮತ್ತು ಮದ್ಯಪಾನ ಇದನ್ನು ನೀವು ಕೊಡೋದಾದರೆ ಎಲ್ಲನೂ ಮಾಡಿಕೊಡ್ತೇನೆ ಅಂತ ಇಲ್ಲಿರೋರು ನಂಬಿಕೆ. ಸೊ ನನಗೂ ರೀಸೆಂಟಾಗಲ್ಲ, ನಂದು 2 ವರ್ಷದೊಂದು ಅರ್ಕೆ ಇತ್ತು. ಸೊ ಅದಕ್ಕೆ ಫೈನಲಾಗಿ ಇವತ್ತು ಅದನ್ನ ತೀರಿಸಿದೆ. ಬಟ್ ನಾನು ಆ್ಯಕ್ಚುಲಿ ಇಲ್ಲಿ ಮದ್ಯಪಾನ ಇಡಲಿಲ್ಲ. ಅದು ಮಂಗಳೂರಲ್ಲಿ ಮೇನ್ ಇದೆ ಇನ್ನೊಂದು ಕೊರಗಜ್ಜ, ಅಲ್ಲಿ ಹೋಗ್ಬಿಟ್ಟಿದ್ದಾನ ಅಂತ. ಸೊ ಜಸ್ಟ್ ನಾನಿಲ್ಲಿ ಒಂದು ಚಕ್ಲಿ ಮತ್ತು ಬೀಡ ಅಷ್ಟೇ ಇಟ್ಟಿದ್ದೀನಿ. ಸೊ ನಿಮಗೆಲ್ಲ ಏನೇ ಕಷ್ಟ ಇರಲಿ ಪಕ್ಕಾ ನೆರವೇರಿಸ್ತಾನೆ ಅಂತ ಕೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಾನು ಏನಪ್ಪ ಕೇಳ್ತಾಯಿದ್ದೀನಿ ಅನ್ನೋದಾದರೆ, ಎಲ್ಲರೂ ಬನ್ನಿ ಒಂದು ಸತಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಮನ್ಸಿಗೆ ಏನೋ ಒಂದು ಸ್ವಲ್ಪ ಸಖತ್ ನೆಮ್ಮದಿ ಸಿಗುತ್ತೆ ಮಾತ್ರ. ನಾನಂತೂ ಸಖತ್ ಹ್ಯಾಪಿ ಆಗೋದೆ ಅಷ್ಟೇ. ನನ್ನ ಬಾಯಲ್ಲಿ ಏನೂ ಹೇಳೋಕ್ಕೆ ಬರ್ತಾನೆ ಇಲ್ಲ, ಅಷ್ಟು ಖುಷಿ ಇದೆ ನನಗಿವತ್ತು ಅಷ್ಟೇ. ಇನ್ನು ಮನೆಗೆ ಹೋಗೋದಷ್ಟೇ ಗೈಸ್. ಸುತ್ತಾಡಿ ಸುಸ್ತಾಯಿತು ಅಂತೇಳಿ ಹಂಗೆ ಹೋಗೊಂದು ಐಸ್ ಕ್ರೀಮ್ ತಿನ್ಕೊಬರೋಣ ಅಂತ ನಾನೀಗ ಕೆನರಾ ಮಾಲ್ ಹತ್ರ ಬಂದಿದ್ದೀನಿ ಗೈಸ್. ಹಿಂಗೆ ಐಸ್ ಕ್ರೀಮ್ ತಿನ್ಬೇಕಾದ್ರೆ ನನ್ನ ಕಣ್ಣಿಗೆ 2 ತತ್ವ ಕಾಣಿಸ್ತು. ಏನಪ್ಪ ಅಂತಂದರೆ, ಒಂದು ಕಡೆ ಜೀವನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇರೋರಾದರೆ, ಇನ್ನೊಂದು ಕಡೆ ಜೀವನನ ಎಂಜಾಯ್ ಮಾಡೋದಕ್ಕಂತಲೇ ಹೋರಾಡ್ತಿರ್ತಾರೆ. ಇಷ್ಟೇ ಜೀವನ. ಆ್ಯಂಡ್ ಫೈನಲ್ ಆಗಿ ಗೈಸ್, ನಾನೀಗ ಮಣಿಪಾಲಿಂದ ಮಂಗಳೂರಿಗೆ ಬಂದಿದ್ದೀನಿ. ಆ್ಯಂಡ್ ಮಂಗಳೂರಲ್ಲಿ 7 ಆದಿ ಸ್ಥಳ ಇದೆ. ಸೊ ಅದರಲ್ಲಿ ನಾನು ಕುತ್ತೂರಲ್ಲಿರುವಂಥ ದೆಕ್ಕಾಡು ಎಂಬ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ಆ ದೇವಸ್ಥಾನಕ್ಕೆ ಹೋಗಿ ನಾನು ನನ್ನ ಹರಕೆಗಳನ್ನೆಲ್ಲನೂ ತೀರ್ಸ್ಬಿಟ್ಟು ಬಂದೆ. ಸೊ ಇಲ್ಲಿ ನಾನು ಕೊಟ್ಟಿರುವಂಥದ್ದು
ಚಕ್ಲಿ, ಬೀಡ ಮತ್ತು ಧೂಮಪಾನ 3 ಸಹ ಕೊಟ್ಟಿದ್ದೀನಿ. ಎಲ್ರಿಗೂ ಒಳ್ಳೇದು ಮಾಡು, ನನಗೂ ಒಳ್ಳೇದು ಮಾಡು ಅಂತ ಮನಸ್ಸಿಂದ ಕೇಳ್ಕೊತ ಬಂದೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಯಾವುದೇ ಥರ ನಮಗೆ ವೀಡಿಯೋ ಮಾಡೋದಕ್ಕಾಗಲಿ, ಕ್ಯಾಪ್ಚರ್ ಮಾಡೋದಕ್ಕಾಗಲಿ ಯಾವುದಕ್ಕೆ ಅಲೋ ಇಲ್ಲ. ಸೊ ಹಿಂಗೋ ಸೈಕಲ್ ಗ್ಯಾಪಲ್ಲಿ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಸೊ ಮನ್ಸಿಗೆ ಸಾಕತ್ತು ಖುಷಿ ಆಯಿತು ಗೈಸ್. ಸೊ ಆ್ಯಂಡ್ ಗೈಸ್, ನಾನೀಗ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಈಗ ಸಾಕತ್ತು ಸುಸ್ತಾಗ್ತಿದೆ ಯಾಕೋ. ಆ್ಯಂಡ್ ಯಾಕೋ ಹೊಟ್ಟೆ ಸರಿ ಇಲ್ಲ ಗೈಸ್, ಏನಂತಾನೆ ಗೊತ್ತಿಲ್ಲ. ಊಟ ಸರಿಯಾಗಿ ಎಲ್ಲೋ ಸೆಟ್ಟಾಗಿಲ್ಲೋ ಗೊತ್ತಿಲ್ಲ. ಸೊ ಈಗ ನಾನು ಕೊರಗಜ್ಜನ ಒಂದು ದರ್ಶನ ತೊಗೊಂಡು ಮನ್ಸಿಗೆ ಸಖತ್ ನೆಮ್ಮದಿ ಸಿಕ್ತು. ಸೊ ನಾನು ಹೋಗ್ಬೇಕಾದ್ರೆ ಚಕ್ಲಿ ಮತ್ತು ಬೈಡ ಎಣ್ಣೆ ಎಲ್ಲ ತೊಗೊಂಡೋಗಿದ್ದೆ. ಆ್ಯಂಡ್ ನನಗೀಗ ಪ್ರಸಾದ ರೀತಿಲಿ ಒಂದಿಷ್ಟು ಚಕ್ಲಿ ಆ್ಯಂಡ್ ಬೀಡ ಬಂದಿದೆ. ಸೊ ಇದನ್ನು ತಗೊಂಡೋಗಿ ನಾನು ನಮ್ಮ ಅಮ್ಮಂಗೆ ಕೊಟ್ಟು ಅಲ್ಲಿಗೆ ನನ್ನ ಒಂದು ಅರ್ಕಿನೂ ಕಂಪ್ಲೀಟ್ ಆದಂಗೆ, ಎಲ್ಲನೂ ಕಂಪ್ಲೀಟ್ ಆದಂಗೆ. ಸೊ ಈಗಿನ್ನೇನು ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ಕೊಂಡು ಮನೆಗೆ ಹೋಗೋದು. ಸೊ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಐ ಹೋಪ್ ನೀವೆಲ್ಲರೂ ತುಂಬ ಇಷ್ಟಪಟ್ಟಿರ್ತಾರೆ. ಆ್ಯಂಡ್ ಕೊರಗಜ್ಜನ ದರ್ಶನ ನೋಡಿಕೊಂಡು ನಿಮಗೂ ಒಂದಿಷ್ಟು ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಬಟ್ ನನಗೆ ಒಳಗಡೆ ಯಾವುದೇ ರೀತಿಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ಅಲೋ ಇಲ್ಲ ವಿಡಿಯೋ ಮಾಡೋದಕ್ಕೆ. ಅದಕ್ಕೆ ಆಚೆ ಬಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಓಕೆ, ಸೊ ಸ್ವಲ್ಪ ಹೊತ್ತು ಹಿಂಗೆ ಕೂತ್ಕೊಂಡು ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕಾಗೋಗ್ಬಿಟ್ಟಿದೆ. ಅಷ್ಟೇ ಗೈಸ್ ಇವತ್ತಿನ ಒಂದು ವ್ಲಾಗ್. ಅಂಟಿಲ್ ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನೆಲ್ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ.